ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಪೆರಿಪೆರಲ್ ರಿಂಗ್ ರೋಡ್ ಭಾರಿ ಸದ್ದನ್ನು ಮಾಡಿತ್ತು. ಅದರ ಜೊತೆಗೆ ಈಗ ಬೆಂಗಳೂರಿಗೆ 4ನೇ ರಿಂಗ್ ರೋಡ್ ಕೂಡ ಬರ್ತಾ ಇದೆ. ಏನಿದು ಅನ್ನೋದಾದರೆ IRR ಅಂದರೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತ. ಬೆಂಗಳೂರಿನ ಸಂಚಾರ ಕ್ರಾಂತಿಗೆ ಸಜ್ಜಾಗಿ 20 ವರ್ಷಗಳ ಬಳಿಕ 210 ಕಿಲೋಮೀಟರ್ ಉದ್ದದ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂದರೆ IRR ಯೋಜನೆಗೆ ಚಾಲನೆ ಸಿಕ್ಕಿದ್ದು, ನಿಮ್ಮ ಸೈಟ್ ಅಥವಾ ಮನೆಯ ಕನಸು ನನಸಾಗುವ ಕಾಲ ಹತ್ರದಲ್ಲಿದೆ. ಏನಿದು IRR ಯೋಜನೆ ಅನ್ನೋದಾದರೆ, ಇದು ಬೆಂಗಳೂರಿನ ಸುತ್ತ ನಿರ್ಮಾಣವಾಗಲಿರುವ 4ನೇ ರಿಂಗ್ ರೋಡ್. ಇದು ನಗರದ ಒಳಗಿನ ಸಂಚಾರವನ್ನು ಹೊರವಲಯದಲ್ಲೇ ಡೈವರ್ಟ್ ಮಾಡಲು ಮತ್ತು ಪ್ರಮುಖ ಉಪನಗರಗಳನ್ನು ಬೆಸೆಯಲು ರೂಪಿಸಿರುವ ಬೃಹತ್ ಕಾರಿಡಾರ್ ಆಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅನ್ನೋದಾದರೆ, ಒಟ್ಟು ಉದ್ದ ಇದು 210 ಕಿಲೋಮೀಟರ್ ಇರುತ್ತೆ. ಸಂಪರ್ಕಿಸುವ ಉಪನಗರಗಳು 12 ಪ್ರಮುಖ ಕೇಂದ್ರಗಳು ಅಂದರೆ ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ಆನೇಕಲ್, ಬಿಡದಿ ಇತ್ಯಾದಿ. ಇದನ್ನು ಅನುಷ್ಠಾನ ಮಾಡ್ತಾ ಇರುವಂಥದ್ದು BMRDA. ಇದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮತ್ತು ಪೆರಿಪೆರಲ್ ರಿಂಗ್ ರೋಡ್ ನಡುವೆ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತೆ. ಅಷ್ಟೇ ಅಲ್ಲ, ಇದು ನೆಲಮಂಗಲದಲ್ಲಿ ಆರಂಭಗೊಂಡು ಗೊಲ್ಲಹಳ್ಳಿ, ರಾಜನಕುಂಟೆ, ತಿಮ್ಮಸಂದ್ರ, ಚಿಕ್ಕಜಾಲ, ಬೂದಿಗೆರೆ, ಸೀಗೆಹಳ್ಳಿ, ವರ್ತೂರು, ಚಂದಾಪುರ, ಆನೇಕಲ್, ತಟ್ಟೆಕೆರೆ, ಹಾರೋಹಳ್ಳಿ, ಬಿಡದಿ, ತಾವರೆಕೆರೆ, ನೆಲಮಂಗಲ ಈ ರೀತಿಯಾಗಿ ಇದು ಹೋಗುವಂಥದ್ದು. ಇದು ಬೆಂಗಳೂರಿನ ಹೊರವಲಯದಲ್ಲಿ ಸಿಟಿ ಏನಿರುತ್ತೆ, ಸಿಟಿ ಔಟ್ಸ್ಕರ್ಟಲ್ಲಿ ಇದನ್ನು ಮಾಡಲಾಗ್ತಾ ಇದೆ.